ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು. ಇವತ್ತು ಒಂದು ಮುಖ್ಯ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಅದೇನು, ಮೊನ್ನೆ ತಮಿಳ್ನಾಡಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು. ಒಬ್ಬ ಡಿಗ್ರಿ ಹೋಲ್ಡರ್ ಆಗಿರುವಂಥ ಹೆಂಡತಿ ಒಬ್ಬ ಡ್ರೈವರ್ನನ್ನು ಮದುವೆ ಮಾಡಿಕೊಂಡು ಅವನ ಜೊತೆ ಚೆಂದಾಗಿ ಸಂಸಾರ ಮಾಡಲಿಕ್ಕಾಗದೆ ಗಂಡನ ಬೆಡ್ರೂಮ್ನಲ್ಲೇ ತನ್ನ ಪ್ರಿಯತಮನನ್ನು ಕರ್ಕೊಂಡು ಚೆಕ್ ಅಂದ ಆಡುವಾಗ ರೆಡ್ ಹ್ಯಾಂಡಾಗಿ ಬಿದ್ದಂಥ ಘಟನೆ ಇಡೀ ಕರ್ನಾಟಕವನ್ನು ಸಂಚಲನ ಉಂಟು ಮಾಡಿಸಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮದುವೆಯನ್ನು ಯಾಕೆ ಮಾಡ್ಕೋಬೇಕಾಗಿತ್ತು? ಇಷ್ಟ ಇಲ್ಲ ಅಂದರೆ ಬಿಟ್ಟುಬಿಡಬೇಕು. ಇಷ್ಟ ಇಲ್ಲದಾಗ ಮದುವೆ ಆಗಬಾರ್ದು. ಮದುವೆ ಆದಮೇಲೆ ಬೇರೆ ಕಚಡ, ಲುಚ್ಚ, ಲಫಡ ವ್ಯವಹಾರ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಯಾಕಂದರೆ ಈ ಹೆಣ್ಣು ಮಕ್ಕಳಿಗೆ, ಈ ಸ್ತ್ರೀ ಕುಲಕ್ಕೆ ಒಂದು ಕಳಂಕ ತರುವಂಥ ಒಂದು ಘಟನೆ ತಮಿಳುನಾಡಿನಲ್ಲಿ ನಡೆದೋಗ್ಬಿಟ್ಟಿದೆ. ಆ ರೀತಿಯ ಘಟನೆಗಳು ಕರ್ನಾಟಕದಲ್ಲಿ ನಡೆದೇ ಇರಲಿ ಅಂತೇಳಿ ನಾನು ಆಸೆ ಮಾಡ್ತೀನಿ. ಹಾಗೆ ಕರ್ನಾಟಕದಲ್ಲೂ ಒಂದು ಘಟನೆ ನಡೆದೋಗ್ಬಿಟ್ಟಿದೆ. ಬೆಳಗಾವಿಯಲ್ಲಿ ಹೊಸದಾಗಿ ಮದುವೆ ಆದಂತಹ ಯುವತಿ ತನ್ನ ಗಂಡನ ಜೊತೆ ಜೀವನ ಮಾಡಲಿಕ್ಕಾಗದೆ ಹಳೆಯ ಪ್ರಿಯತಮನ ನೆನಪನ್ನು ಅದರಿಂದ ಹೊರಗೆ ಬರಲಿಕ್ಕಾಗಿದೆ. ಆ ನೆನಪಿನಲ್ಲಿಯೇ ಗಂಡನ ಮನೆಯನ್ನು ತೆರೆದು ರಾತ್ರೋರಾತ್ರಿ ಪ್ರಿಯಕರನೊಂದಿಗೆ ಓಡೋಗಿ ಪರಾರಿಯಾದಂಥ ಘಟನೆ ನಡೆದಿರುತ್ತೆ. ಅದಾಗಿ ಸ್ವಲ್ಪ ದಿನದಲ್ಲೇ ಆ ಹುಡುಗಿಯ ತಂದೆ ತಾಯಿಗಳು ಈ ಹುಡುಗಿಯನ್ನು ಹಿಡಿದ್ಬಿಟ್ಟು ಏನು ಮರ್ಯಾದೆ ಹತ್ಯೆ ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಎಲ್ಲೋ ಒಂದು ಕರ್ಕೊಂಡೋಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ನೋಡಿ, ಎಲ್ಲಿಂದ ಎಲ್ಲಿ ಜೀವನ ಬಂತು. ಇಷ್ಟ ಇದ್ದರೆ ಮಾಡ್ಕೋಬೇಕು, ಇಷ್ಟ ಇಲ್ಲಾಂದ್ರೆ ಮಾಡಬಾರ್ದು. ಪ್ರೀತಿ ಮಾಡಬಾರ್ದು, ಮಾಡಿದರೆ ಜಗಕ್ಕೆ ಹೆದರಬಾರ್ದು. ಅದೇ ರೀತಿಯಾಗಿ ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಯಾವುದೇ ನಿಷ್ಕಲ್ಮಶ ಇಲ್ಲದೆ ಇರುವಂಥ ಎಲ್ಲ ಭಾವನೆಗಳನ್ನು ಹಂಚ್ಕೊಂಡ್ಬಿಟ್ಟು ಮುಂದೆ ಜೀವನ ಸಂಸಾರ ಚೆಂದಾಗಿರುವ ರೀತಿಯಲ್ಲಿ ವಿಚಾರ ಮಾಡಬೇಕೇ ಹೊರತು ಈಗ ಸದ್ಯ ಆಗೋಣ ಬಿಡು, ಆಮೇಲೆ ಅನೈತಿಕ ಸಂಬಂಧ, ನಮ್ಮ ಪ್ರಿಯಕಾರ ಅವನ ಜೊತೆ ಏನೋ ಮಾಡೋಣ ಬಿಡು, ಹಾಗೆ ಹೀಗೆ ಅನ್ನುವಂಥ ಇದೇನು ಕೆಟ್ಟ ಚಾಳಿ, ಕೆಟ್ಟ ಬುದ್ಧಿ ಏನಿದೆ ಈ ಹೆಂಗಸರಿಗೆ, ಇದು ಮಾತ್ರ ಒಂದು ಈ ಮಾನವ ಕುಲಕ್ಕೆ, ಗಂಡು ಕುಲಕ್ಕೆ ಹಾಗೂ ಸ್ತ್ರೀ ಕುಲಕ್ಕೆ ದೊಡ್ಡ ಕಳಂಕ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಎಲ್ಲ ಘಟನೆಗಳಿಗೆ ವ್ಯತಿರಿಕ್ತವಾದ ಒಂದು ಘಟನೆ ಅಂದರೆ ಸಿನಿಮಾ ನಟಿ ಮೊಗ್ಗಿನ ಮನಸ್ಸು ಮೂಲಕ ಕನ್ನಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಪಡೆದಂತಹ ಶುಭಾ ಪುಂಜ ಅವರು ಈಗ 4 ವರ್ಷದ ಹಿಂದೆ ಮದುವೆ ಆಗಿದ್ದರು. ಅವರು ಕೂಡ ಈಗ ಡೈವರ್ಸ್ ನಡಿಗೆ ಹೆಜ್ಜೆ ಇಟ್ಟಿದ್ದಾರೆ. ಕೋರ್ಟ್ನಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಈ ಸಿನಿಮಾ ಇಂಡಸ್ಟ್ರಿಯವರು ಹೀಗೆ ಎಷ್ಟೊಂದು ನಡೀತವೆ. ಈ ಯೂಸ್ ಆ್ಯಂಡ್ ಥ್ರೋ ಥರ ಜೀವನ ಮಾಡ್ತಾರೆ. ಇಷ್ಟ ಇದ್ದಾಗ ಇರ್ತಾರೆ, ಇಷ್ಟ ಇಲ್ಲಾಂದರೆ ಡೈವರ್ಸ್ ಕೊಟ್ಬಿಡ್ತಾರೆ. 2, 3, 4, 10 ಮದುವೆಗಳಾಗ್ತಾ ಹೋಗ್ತಾರೆ. ಇದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಮನ್ ಅಂತ ಅನಿಸುತ್ತೆ. ಯಾಕಂದರೆ ಈ ರೀತಿಯ ಸೆಲೆಬ್ರಿಟಿಗಳಿಂದ ಸಮಾಜಕ್ಕೆ ಯಾವುದೋ ಒಂದು ಕೆಟ್ಟ ಸಂದೇಶನೂ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಆಗಿರ್ಬೋದು, ತಮಿಳುನಾಡಿನಲ್ಲಿ ನಡೆದಿರುವಂಥ ಘಟನೆ ಆಗಿರ್ಬೋದು, ಈಗ ಆಲ್ರೆಡಿ ವಿವರಣೆ ಕೊಟ್ಟಿದ್ದೀನಲ್ಲ, ಆ ಎರಡೂ ಘಟನೆಗಳನ್ನು ನೋಡಿದ್ರೆ ಇದು ಬೆಟ್ರ್ ಅನಿಸುತ್ತೆ. ಯಾಕಂದರೆ ಅವು ಮಾನಸಿಕ ಸ್ಥಿಮತೆಯನ್ನು ಕಳ್ಕೊಂಡು ಸಂಸಾರವನ್ನು ಹಾಳು ಮಾಡಿಕೊಂಡಂಥ ಪರಿಸ್ಥಿತಿ. ಈ ಶುಭಾ ಪುಂಜ ಅವ್ರದ್ದು ಕೂಡ ಅದೇ. ಆದರೆ ಇವರಿಗೆ ಎಲ್ಲ ರೀತಿಯ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರುತ್ತೆ. ಹಾಗೆ ಅವರು ಜೀವನ ಮಾಡಿದರು, ಇದ್ದಷ್ಟು ದಿನ ಇದ್ದರು, ಈಗ ಬೇಡ ಆಯಿತು, ಡೈವರ್ಸ್ಗೆ ಅಪ್ಲೈ. ಇದು ಒಂದು ರೀತಿಯಲ್ಲಿ ಬೆಟ್ರ್. ಮೊದಲಿನ ಎರಡಕ್ಕಿಂತ ಇದು ಬೆಟ್ರ್ ಅಲ್ವಾ? ಯಾಕಂದರೆ ಗಂಡನಿಗೆ ದ್ರೋಹ ಮಾಡೋದಕ್ಕಿಂತ, ಬಿಟ್ಟು ಓಡೋಗಿ ಒಂದು ಕುಟುಂಬವನ್ನು ಸರ್ವನಾಶ ಮಾಡೋದಕ್ಕಿಂತ ಈ ಎರಡೂ ಕುಟುಂಬಗಳನ್ನು ಕಾಪಾಡಿಕೊಳ್ಳುವಂಥ ಪದ್ಧತಿನೇ ಡ್ರೈವರ್ಸ್ ಅನಿಸುತ್ತೆ. ಯಾಕಂದರೆ ಯಾರು ಕೂಡ ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಡೈವರ್ಸ್ ಮಟ್ಟಕ್ಕೆ ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಈ ಚಾನಲ್ ಅನಿಸಿಕೆ ಆಗಿರುತ್ತೆ. ಯಾಕಂದರೆ ಎಲ್ಲ ಮಹಿಳೆ, ಪುರುಷರು, ಎಲ್ಲ ಕುಟುಂಬಗಳು ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕನ್ನುವಂಥದ್ದು ನಮ್ಮ ಆಶಯ ಆಗಿರುತ್ತೆ ವೀಕ್ಷಕರೇ. ಇದೆಲ್ಲ ಇರಲಿ ನೋಡಿ, ಕೊಪ್ಪಳ ಡಿಸ್ಟಿಕ್ನಲ್ಲಿ ಗಂಗಾವತಿಯಲ್ಲಿ ನಿನ್ನೆ ಒಂದು ಘಟನೆ ನಡೆಯಿತು. 2 ಜನ ಅಕ್ಕ ಹಾಗೂ ಅಪ್ಪ ಕೊಲೆಗೀಡಾದರು. ಒಬ್ಬ 15 ವರ್ಷದ ಬಾಲಕನಿಂದ, PUC ಫಸ್ಟ್ ಇಯರ್ ಕಲಿಯುತ್ತಿರುವಂತಹ ಬಾಲಕನಿಂದ ಹಾಗೂ ತಾಯಿ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆ ನಡೀತು. ಒಬ್ಬ 15 ವರ್ಷದ PUCಯ ಬಾಲಕ ಚಾಕುವಿನಿಂದ ಇವರ ಮೇಲೆ ಹಲ್ಲೆ ಮಾಡಿ ಅಕ್ಕ ಹಾಗೂ ಅಪ್ಪನ ಸಾವಿಗೆ ಕಾರಣನಾದರೆ, ತಾಯಿ ಆಸ್ಪತ್ರೆಯಲ್ಲಿ ಗಂಭೀರ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂಥ ಪರಿಸ್ಥಿತಿ ನೋಡಿ. ಇದು ನಡೆದಿದ್ದು ಮಾತ್ರ ಒಂದು ಮೊಬೈಲ್ ಆಡಲಿಕ್ಕೆ ಏನೋ
ಅಕ್ಕ ಅಪ್ಪ ಅಕ್ಕನವರು ಅಡ್ಡಿಪಡಿಸ್ತಿದ್ರಂತೆ. ಆ ವಿಚಾರಕ್ಕಾಗಿ ಈ ಕೊಲೆಗಳು ನಡೆದೋಗಿದೆ ಅನ್ನುವಂಥ ಒಂದು ಆರೋಪ, ಕೇಸುಗಳು ಕೂಡ ದಾಖಲಾಗಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ. ನೋಡಿ, ಈ ಸೊಸೈಟಿ ಎಲ್ಲೋಗ್ಬಿಟ್ಟಿದೆ, ಏನಾಗ್ಬಿಟ್ಟಿದೆ ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದರೆ, ತಂದೆ ತಾಯಿಗಳ ತಪ್ಪ ಅಥವಾ ಈ ಶಾಲೆ ಶಿಕ್ಷಕರ ತಪ್ಪ ಅಥವಾ ಮನೆಯ ವಾತಾವರಣ, ಮೊಬೈಲ್ಗಳ, ಗೇಮಿಂಗ್ಗಳ ಆ್ಯಪ್ಗಳ ತಪ್ಪ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ ಈ ಗೇಮ್ಗಳು, ಆ್ಯಪ್ಗಳು ಕೊಡುವಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ಶಾಲೆಯಲ್ಲಿರುವಂಥ ಸಿಲೆಬಸ್ಗಳು ಕೊಡ್ತಿಲ್ಲ ಅನ್ನುವಂಥದ್ದನ್ನು ಮಾತ್ರ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಶಾಲೆಯಲ್ಲಿರುವಂಥ ಸಿಲೆಬಸ್ಗಳು ಮಕ್ಕಳ ಏನೋ ಒಂದು ಮೈಂಡ್ಗೆ ಹತ್ತುವಂತೆ ಇರಬೇಕೇ ಹೊರತು ಯಾವುದು ಹಳೆಯ ಕಾಲದ ಪದ್ಧತಿಯನ್ನು ಇಟ್ಕೊಂಡು ನಡೆಸುತ್ತಿರುವಂಥ ಇವತ್ತಿನ ಪಠ್ಯ ಪುಸ್ತಕಗಳಿಂದ ಯಾವ ಮಕ್ಕಳು ಕೂಡ ಪುಸ್ತಕದ ಹುಳುಗಳು ಆಗ್ತಿಲ್ಲ, ಪುಸ್ತಕದ ಹುಳು ಆಗುವಂಥ ವ್ಯವಸ್ಥೆಯೂ ಇಲ್ಲ. ಈ ರೀತಿಯ ಮೊಬೈಲ್ ಗೇಮಿಂಗು, ಮೊಬೈಲ್ ಬಂದಾಗ ಆನ್ಲೈನ್ ಏನು ಚಟಗಳು ಇವತ್ತು ಮಾನವ ಕುಲವನ್ನು ಹಾಳು ಮಾಡಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಮೊಬೈಲ್ಗಳು ಬಂದಾಗ ಗೀಳು ಜಾಸ್ತಿಯಾಗಿ ಸಮಾಜ ಅಧೋಗತಿಗೆ ಮುಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ರೀತಿಯ 4 ವಿಚಾರಗಳ ಕುರಿತು ಇವತ್ತು ನಿಮ್ಮ ಹತ್ರ ಮಾತಾಡಿದ್ದೀನಿ. ನಿಮ್ಮ ಈ ವಿಡಿಯೋಗಳ ಬಗ್ಗೆ, ಈ ಘಟನೆಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ನೀವು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.